ಸುಂದರವಾದ ಕಿರೀಟ ಯಾವ ಥರ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕೊಲ್ಲಾಪುರದ ಮಹಾಲಕ್ಷ್ಮಿ ಅಲಂಕಾರನ ಮಾಡಿದ್ದೆ. ಆ ದೇವಿಗೆ ಹೋಲುವಂತಹ ಒಂದು ಕಿರೀಟನೇ ನಾನೀಗ ನಿಮಗೆ ಮೇಕಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ಸುಂದರವಾಗಿರುತ್ತೆ, ನೀವು ಸಹ ಮಾಡ್ಕೋಬೋದು. ಈಗ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂದರೆ ಫುಲ್ಲು ಗೋಲ್ಡಿಂದನೇ ಅಮ್ಮಂಗೆ ಜ್ಯುವೆಲ್ರಿ ಹಾಕಿರ್ತಾರೆ. ಸೊ ನಾನಿವಾಗ ಅಷ್ಟು ಜ್ಯುವೆಲ್ರಿ ಎಲ್ಲ ತರಲಿಕ್ಕಾಗಲ್ಲ ಅಂತ ನಾನು ಇಲ್ಲಿ DIY ಮಾಡಿರೋಂಥದ್ದು. ಸೊ ಕಿರೀಟ ಒಂದೇ ಅಲ್ಲ, ನಾನು ಜ್ಯುವೆಲ್ರಿನೂ ಸಹ ಎಲ್ಲ DIY ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವುದೆಲ್ಲ ಜ್ಯುವೆಲ್ರಿ ಮಾಡಿದ್ದೀನಿ ಅಂತ ನಾನು ಮುಂದೆ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಒಂದು ಯೂಸ್ ಆ್ಯಂಡ್ ಥ್ರೋ ಒಂದು ಕಂಟೈನರ್ ತೊಗೊಳ್ಳಿ. ಸ್ವಲ್ಪ ಲಾಂಗ್ದು ಬರುತ್ತಲ್ಲ, 750 ml ಆ ಥರದ್ದು ಒಂದು ಕಂಟೈನರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನೀವು ಬ್ಲ್ಯಾಕ್ ಕಲರ್ ಬೇಕಾದ್ರೂ ತೊಗೋಬೋದು, ಇಲ್ಲ ಅಂದರೆ ಬ್ಲೂ ಕಲರ್ ವೆಲ್ವೆಟ್ ಕ್ಲಾತ್ ಬರುತ್ತಲ್ಲ ಅದನ್ನು ಸಹ ತೊಗೋಬೋದು. ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ನೀಟಾಗಿ ಕಟ್ ಮಾಡಿಕೊಂಡು ನೀವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಫೆವಿಕಾಲ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. SR ಗಮ್ ಅಂತ ಸಿಗುತ್ತೆ, ಇಲ್ಲ ಅಂದರೆ B7000 ಗಮ್ ಅಂತ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು ಕ್ಲಾತ್ನ ಹಾಕಾಯಿತು. ಈಗ ಮೇಲ್ಗಡೆಗೆ ನಾನಿಲ್ಲಿ ಒಂದು ಬಾಲ್ನ ಇಟ್ಕೊಳ್ತಾ ಇದ್ದೀನಿ. ಸ್ಮೈಲಿ ಬಾಲ್ ಬರುತ್ತಲ್ಲ, ಸೊ ಅದನ್ನೇ ನೀವು ಬೇಕಾದ್ರೆ ಥರ್ಮಾಕೋಲ್ ಬಾಲ್ ಸಿಗುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಸೊ ಈಗ ಕರೆಕ್ಟಾಗಿ ನಾನು ಥಿಕ್ನೆಸ್ ತುಂಬ ಕಡಿಮೆ ಇರೋದ್ರಿಂದ ನಾನು ಡಬಲ್ ಲೇಯರ್ ತೊಗೊಂಡಿದ್ದೀನಿ. ಅದನ್ನು ಸ್ಟಿಕ್ ಮಾಡಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಅದು ಕಟ್ ಮಾಡಿಕೊಂಡು ಅದಕ್ಕೂ ಸಹ ನಾನು ಬ್ಲ್ಯಾಕ್ ಕಲರ್ ಕ್ಲಾತ್ ಇಟ್ಕೊಂಡಿದ್ದೀನಲ್ಲ ಅದರಿಂದ ರ್ಯಾಪ್ ಮಾಡ್ಕೊಳ್ತೀನಿ. ನಾನು ಹೇಳ್ದಂಗೆ ನೀವು ವೆಲ್ವೆಟ್ ಕ್ಲಾತು ಸಹ ತೊಗೋಬೋದು. ಸೊ ಇದಕ್ಕೆ ಗಮ್ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಅದು ಬೇಗ ಓಪನ್ ಆಗಿಬಿಡತ್ತೆ. ಹಾಗಾಗಿ ಚೆನ್ನಾಗಿ ಗಮ್ ಹಾಕಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು. ಒಂದು 5 ಸೆಕೆಂಡ್ ಸಾಕಾಗುತ್ತೆ. ಪ್ಲ್ಯಾಟ್ಫಾರ್ಮ್ ರೆಡಿ ಆಯ್ತಲ್ಲ. ಸೊ ಈಗ ಬಾಲ್ಗೆ ನಾನು ಈಗ ಕ್ಲಾತ್ನ ಸುತ್ಕೊಳ್ತೀನಿ. ಸಿಂಗಲ್ ಲೇಯರ್ ಸುತ್ತೋದ್ರಿಂದ ನೀಟಾಗಿ ಯೆಲ್ಲೋ ಕಲರ್ ಕಾಣಿಸ್ತಾ ಇರೋದ್ರಿಂದ ನಾನಿಲ್ಲಿ ಡಬಲ್ ಲೇಯರ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನೀವು ಸ್ಟಿಕ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಒಂದು ಥ್ರೆಡ್ ಬರುತ್ತಲ್ಲ ಸೊ ಅದರಲ್ಲಿ ಸುತ್ಕೋಬೋದು. ಈಗ ನಾವೇನು ಪ್ಲ್ಯಾಟ್ಫಾರ್ಮ್ ಮಾಡಿ ಇಟ್ಕೊಂಡಿದ್ವಿ ಅದರ ಮೇಲೆ ಇಲ್ಲಿ ಗಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಬಾಲ್ನ ಇಲ್ಲಿ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಟಿಕ್ ಮಾಡಬೇಕು, ಇಲ್ಲಾಂದರೆ ಶೇಕ್ ಆಗ್ತಾ ಇರುತ್ತೆ. ಈಗ ನಾನಿಲ್ಲಿ ಮಾಡಿರೋಂಥ ಗೆಜ್ಜೆ ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು.
ಸೊ ಅದನ್ನು ಫಸ್ಟ್ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ ಅದು ಗಮ್ ಹಾಕ್ಕೊಂಡು ಬ್ಯಾಕ್ ಸೈಡು ಅಷ್ಟೇ ಗಮ್ ಹಾಕ್ಕೋಬೇಕಾಗತ್ತೆ. ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟ್ ಬ್ಯಾಕ್ ಸೈಡು ಒಂಚೂರು ಸ್ಟಿಚ್ ಮಾಡ್ಕೊಂಡ್ರಿ ಅಂದರೆ ಗಟ್ಟಿಯಾಗಿ ನಿಲ್ಲುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗಮ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ನಾನಲ್ಲಿ ಗ್ಯಾಪ್ ಏನು ಕೊಟ್ಟಿದೆ ಅಂತ ಈಗ ನಿಮ್ಗೆ ಗೊತ್ತಾಯಿತು ನೋಡಿ. ನಾನು ಈ ಥರ ಗೋಲ್ಡನ್ ಕಲರ್ದೇ ಇವಾಗ ಮೀಶೋಲಿ ಮತ್ತು ಅಮೆಝಾನಲ್ಲೆಲ್ಲ ಸಿಗುತ್ತೆ, ನೀವು ಇದನ್ನು ಹಾಕ್ಕೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಹಾಕಿದ್ದೀನಿ, ಯಾಕಂದರೆ ದೇವಿಗೆ ಗೋಲ್ಡನ್ ಕಲರ್ ತುಂಬಾ ಅಂದವಾಗಿ ಕಾಣಿಸುತ್ತೆ ಅಂತ. ಸೊ ನೀವು ಬೇಕಾದರೆ ಜಾಸ್ಮಿನ್ ಆದರೂ ಹಾಕ್ಕೋಬೋದು, ಇಲ್ಲ ಕನಕಾಂಬರ ಬರುತ್ತಲ್ಲ, ಸೊ ಅದರದ್ದು ಸಹ ಹಾಕ್ಕೋಬೋದು. ಈಗ ಲೇಸ್ ಬರುತ್ತಲ್ಲ, ಅದನ್ನು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಲೈನ್ ಹತ್ತಿರ. ಸೊ ಈಗ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಜುಮ್ಕ, ಇದು ಸ್ವಲ್ಪ ದೊಡ್ಡ ಸೈಜು ಜುಮ್ಕನ ಇಲ್ಲಿ ಅಂಟಿಸ್ಕೋಬೇಕಾಗತ್ತೆ. ಸೊ ಜುಮ್ಕ ಒಳಗಡೆ ನಾನು ಫೋಮ್ ಶೀಟ್ನ ಹಾಕ್ಕೊಂಡು ಅಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಜುಮ್ಕ ಮೇಲೆ ಒಂದು ಬೆಲ್ ಶೇಪ್, ನಾವು ಸ್ಯಾರಿ ಕುಚ್ಚಿಗೆಲ್ಲ ಹಾಕ್ತೀವಲ್ಲ, ಅದನ್ನು ಬೆಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಲೇಸ್ನೆಲ್ಲ ನೀಟಾಗಿ ಕಟ್ ಮಾಡಿ ನಾನು ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಈಗ ಅಡ್ಡಡ್ಡವಾಗಿಯೂ ಸಹ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟಕ್ಕೆ ಎಷ್ಟು ಅಂದವಾಗಿ ಕಾಣಿಸ್ತಿದೆ ಕಿರೀಟ ಅಂತ. ಸೊ ಈಗ ಒಂದೊಂದನ್ನು ನಾವು ಸಹ ಮಾಡ್ಕೊಳ್ತಾ ಹೋಗಬೇಕು. ಒಂದು ಗುಂಡ್ಪಿನ್ ಇದೆಲ್ಲ, ಗುಂಡ್ಪಿನ್ ತೊಗೊಂಡು ಚಿಕ್ಕದು ಬೀಡ್ ಬರುತ್ತೆ ಗೋಲ್ಡನ್ ಕಲರು, ಸೊ ಅದೊಂದು ಹಾಕ್ಕೊಂಡು ದೊಡ್ಡ ಬೀಡ್ ಬರುತ್ತೆ, ಅದನ್ನು ಸಹ ಹಾಕ್ಕೊಂಡು ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಕೋಬೇಕಾಗತ್ತೆ. ಇದು ಮಾಡಿಟ್ಕೊಂಡು ಒಂದೊಂದೇ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕು. ನಾನು ವೀಡಿಯೋಲಿ ತೋರಿಸಿದ್ದೀನಲ್ಲ, ಸೇಮ್ ಅದನ್ನೇ ಫಾಲೋ ಮಾಡಿ. ಸೊ ಅದಾಯಿತು. ಈಗ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲೆಲ್ಲನೂ ಸ್ಟೋನ್ದು ಈ ಥರ ಸ್ಟಿಕ್ಕರ್ಸ್ ಸಿಗುತ್ತೆ, ಅದನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಇರ್ಬೋದು, ಇಲ್ಲ ಈ ಬ್ಲೌಸಸ್, ಡಿಸೈನರ್ ಬ್ಲೌಸಸ್, ಕುಂದನ್ ಸ್ಟೋನ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಇದು ಅವೈಲೇಬಲ್ ಇರುತ್ತೆ. ಇಲ್ಲಾಂದರೆ ನೀವು ಅಮೆಝಾನಲ್ಲಿ ತರಿಸ್ಕೋಬೋದು.
ಕೆಳಗಡೆ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಮುತ್ತಿನ ಸರದಿಂದ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಡಬಲ್ ಲೇಯರ್ ಹಾಕಬೇಕಾಗತ್ತೆ. ನೋಡಿದ್ರಲ್ಲ ನಮ್ಮ ಕಿರೀಟ ಎಷ್ಟು ಸುಂದರವಾಗಿ ರೆಡಿಯಾಗಿದೆ ಅಂತ. ಇಲ್ಲಿನೂ ಸಹ ಇಲ್ಲಿ ಇವಾಗ ಲೋರಿಯಲ್ ಬೀಡ್ಸ್ ಅಂತ ಸಿಗುತ್ತೆ, ಅದನ್ನು ಇಲ್ಲಿ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದನ್ನು ಹಾಕ್ಕೋಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋನೇ ಬೀಡ್ಸ್ಗಳೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಇರುತ್ತೋ ಆ ಥರ ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ನಾನು ಬೆಲ್ಲ ಹಾಕಿಟ್ಟಿದ್ನಲ್ಲ, ಅದಕ್ಕೆ ರೆಡ್ ಮತ್ತು ಗ್ರೀನ್ ಸ್ಟೋನ್ನ ನಾನು ಸ್ಟಿಕ್ ಮಾಡಿದ್ದೀನಿ. ಸೊ ಲೋರಿಯಲ್ ಬೀಡ್ಸು ಮತ್ತು ನಾವು ಏನು ಗೋಲ್ಡನ್ ಕಲರ್ ಮಾಲೆ ಹಾಕ್ಕೊಂಡಿದ್ದೀವಿ, ಅಲ್ಲಿ ನಾನೀಗ ಒಂದು ಕ್ಲಿಪ್ ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಯಾಕೋ ಈ ಕ್ಲಿಪ್ ಅಷ್ಟು ನನಗೆ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನಾನು ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಲಾಸ್ಟಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನೀವು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ನನಗೆ ಹೇಳಿ.